ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಮಲ್ ಮಾಡಿದ ಒಂದು ತಪ್ಪು, ಕೊಹ್ಲಿಯ ಒಂದು ಕಪ್ಪು, ನಮ್ಮ ಇಡೀ ಕನ್ನಡವನ್ನು, ಇಡೀ ಕನ್ನಡದ ಘಮವನ್ನು, ಕನ್ನಡದ ಗಮ್ಮತ್ತನ್ನು ಇಡೀ ಪ್ರಪಂಚಕ್ಕೆ ಸಾರ್ಬಿಡ್ತು. ನಿನ್ನೆ ನಡೆದಂಥ IPL ಪಂದ್ಯದ ಫೈನಲ್ನಲ್ಲಿ ಸತತ 18-17 ವರ್ಷಗಳಿಂದ RCB ಕಪ್ ಗೆಲ್ಲದೆ RCB ಅಭಿಮಾನಿಗಳು ಕೂಡ ಒಂಥರ ನಿರಾಸೆಯಾಗಿತ್ತು. ಆದರೂ ಕೂಡ ನಾವು RCBನ ದೂರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ RCB ಫ್ಯಾನ್ಸನ್ನು ದೂರುವ ಹಾಗೆ ಇರಲಿಲ್ಲ. ಯಾಕಂದರೆ ಪ್ರತಿ ಮ್ಯಾಚ್ ಸೋತಾಗಲೂ ಕೂಡ ಫ್ಯಾನ್ಸ್ ಕುಗ್ಲಿಲ್ಲ. ನಮ್ಮ ಆಟಗಾರರಿಗೆ ಸ್ಫೂರ್ತಿ ಅಂತ ತುಂಬಿದ್ರು. ಬರೋಬ್ಬರಿ 17 ವರ್ಷಗಳ ಕಾಲ ಕಾದು ಕೂತು ಏನು ಸುಣ್ಣವಾಗಿತ್ತಲ್ಲ, ಅಂಥ RCB ಟೀಮ್ನಾಗೆ ಬಲವಾಗಿ ನಿಂತಿದ್ದು, ಬೆನ್ನಿಗೆ ನಿಂತಿದ್ದು ಅಂದರೆ ಅದು RCB ಫ್ಯಾನ್ಸ್. ಹಾಗಾಗಿ ನಿನ್ನೆ ನಡೆದಂಥ ಫೈನಲ್ ಪಂದ್ಯದಲ್ಲಿ ಯಾವಾಗ RCB ಪಂಜಾಬ್ ಟೀಮನ್ನು ಸೋಲಿಸಿ 18ನೇ ಆವೃತ್ತಿಯಲ್ಲಿ ಪಟ್ಟ ಗೆದ್ಕೊಳ್ತಲ್ಲ, ಪ್ರಪ್ರಥಮ ಬಾರಿಗೆ ಪಟ್ಟವನ್ನು ತಮ್ಮದಾಗಿಸ್ಕೊಳ್ತಲ್ಲ, ಆಗ ಇಡೀ ಪ್ರಪಂಚವೇ RCB ಟೀಮ್ಗೆ ಸಲ್ಯೂಟನ್ನು ಹೊಡಿತು. ನೋಡಿ, ಕಪ್ ಗೆದ್ದ ಮರುಕ್ಷಣ ಯಾವಾಗ ನಮ್ಮ RCB ತಂಡ ವಿರಾಟ್ ಕೊಹ್ಲಿಗೆ ಕಪ್ಪನ್ನು ಕೊಡಬೇಕಿತ್ತಲ್ಲ, ಅದಕ್ಕೆ ಹಿಂದೆ ಅಂದರೆ ಯಾವಾಗ ನಮ್ಮ RCB ಮ್ಯಾಚನ್ನು ಗೆತ್ತಲ್ಲ, ಆಗ ಇಡೀ ಕರ್ನಾಟಕದಾದ್ಯಂತ ಸೆಲೆಬ್ರೇಷನ್ ಇತ್ತಲ್ಲ, ಅದನ್ನು ನೋಡ್ಲಿಕ್ಕೆ ಎರಡು ಕಣ್ಸಲ್ಲ. ಅಂಥ ಸೆಲೆಬ್ರೇಷನ್ ಯಾವ ಲೆಕ್ಕದಲ್ಲಿ ಪಟಾಕಿ ತಂದಿಟ್ಕೊಂಡ್ರು, ಯಾವಾಗ ಪಟಾಕಿಯನ್ನು ಸಂಗ್ರಹ ಮಾಡೋದು, ಯಾವಾಗ ಈ ಸೆಲೆಬ್ರೇಷನ್ ಮಾಡುವಂಥ ಮೂಡಿತ್ತಲ್ಲ, ಅವಕ್ಕೆಲ್ಲಕ್ಕೂ ಕೂಡ RCB ಫ್ಯಾನ್ಸ್ ತಯಾರಾಗಿ ನಿಂತಿದ್ರು. ಒಂದ್ಸಲ ದೀಪಾವಳಿ ಬರುತ್ತೆ ಅಂದ್ಕೊಳ್ಳಿ, ಒಂದು ಯಾವುದೋ 2 ಬಾಕ್ಸ್ ಪಟಾಕಿಯನ್ನು ತಂದಿರ್ತೇವೆ, ಅದು ಒಂದು 10 ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ಖಾಲಿ ಆಗುತ್ತೆ. ನಿನ್ನೆ 11:30ಗೆ ಮ್ಯಾಚ್ ಮುಕ್ತಾಯವಾದ ನಂತರ ಸರಿಸುಮಾರು 3 ಗಂಟೆಯ ತನಕ ಕಂಟಿನ್ಯೂಸ್ ಆಗಿ ಪಟಾಕಿಗಳು ಸದ್ದನ್ನು ಮಾಡಿದ್ವು. ಇಡೀ ರಸ್ತೆಯಾದ್ಯಂತ ಟ್ರಾಫಿಕ್ ಜಾಮ್ ಆಯಿತು. ರಸ್ತೆಗೆ ಬಂದು ಚಿಕ್ಕ ಮಕ್ಕಳನ್ನು ಎತ್ಕೊಬಂದಂಥ ಗೃಹಿಣಿಯರು ಕೂಡ RCB ಅಂತ ಕೂಗಿದ್ರು. ನೋಡಿ, ಇಲ್ಲಿ 2 ಘಟನೆಗಳು ನಡೆದಿದೆ. ಇಲ್ಲಿ ಸಿನಿಮಾ ಡಯಲಾಗೇ ನನಗೆ ಮುಖ್ಯ ಬರುತ್ತೆ. ಇಲ್ಲಿ ಯಾರನ್ನೂ ಹುಟ್ಟಾಕಲ್ಲ, ನಾವೇ ಹೀರೋಗಳಾಗಬೇಕಂತ ಅವರು ಒಂದು ಸಿನಿಮಾದಲ್ಲಿ ಹೇಳ್ತಾರೆ, ರಾಜು ಅಲ್ಲಿ ಸಿನಿಮಾದಲ್ಲಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾರೂ ಕೂಡ IPL ಅಂದ್ಕೊಳ್ಳೋ ಅದು ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳುವಾಗಿಲ್ಲ. ಯಾಕಂದರೆ IPL ಕೂಡ ಪ್ರಪಂಚದ 4 ಅಂದರೆ ಟಾಪ್ ಲೀಗ್ ಬರ್ತದಲ್ಲ, 2 ಫುಟ್ಬಾಲ್ ಲೀಗ್ ಬರುತ್ತೆ, ಮತ್ತೊಂದು ಬೇರೆ ಲೀಗ್ ಬರುತ್ತೆ. 4ನೇದಾಗಿ IPL ಬ್ರ್ಯಾಂಡ್ ಕಾಣಿಸ್ಕೊಳ್ತೆ, IPL ಲೀಗ್ ಕಾಣಿಸ್ಕೊಳ್ತೆ. ಅಂದರೆ ಈ ವರ್ಲ್ಡ್ ಕಪ್ ಗೆದ್ದ ಕೂಡಲೇ ಅದು ಪ್ರಪಂಚದ ಅತ್ಯಂತ ದೊಡ್ಡ ಕಪ್ ಅಂತ ಹೇಳಿಕ್ಕಾಗಲ್ಲ. ಒಂದು ಬೂಕರ್ ಪ್ರಶಸ್ತಿಗೆ ನಮ್ಗೆ ಸಿಕ್ಕಿದ ಕೂಡಲೇ ಅದು ದೊಡ್ಡ ಪ್ರಶಸ್ತಿ ಅಂತ ಹೇಳಿಕ್ಕಾಗಲ್ಲ. ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿದ ಕೂಡಲೇ ಅದು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿಕ್ಕಾಗಲ್ಲ. ಒಂದು ಗ್ರಾಮಿನೋ ಒಂದು ಆಸ್ಕರೋ ಅವಾರ್ಡ್ ಸಿಕ್ಕಿದ ಕೂಡಲೇ ಅದು ಪ್ರಪಂಚದ ಅತ್ಯಂತ ದೊಡ್ಡ ಅವಾರ್ಡ್ ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಯನ್ನು ನಾವು ಒಂದು ಗೆಲ್ಲಬೇಕು, ಆನಂತರ ಊರು ಗೆಲ್ಲಬೇಕು, ಆನಂತರ ರಾಜ್ಯ ಗೆಲ್ಲಬೇಕು, ಆನಂತರ ಪ್ರಪಂಚ ಗೆಲ್ಲಬೇಕು. ಮೊದಲು ನಮ್ಮ ಮನೆಯಲ್ಲೇ ಸರಿ ಇಲ್ಲ ಅಂದಮೇಲೆ ಕಮಲ್ ಹಾಸನ್ಗೆ ತನ್ನ ಕುಟುಂಬವನ್ನೇ ಸರಿ ಮಾಡ್ಕೊಳ್ಳೋಂಥ ಒಬ್ಬ ಕಮಲ್ ಹಾಸನ್ ದುರಾಂಕಾರ್ಯ ಕಮಲ್ ಹಾಸನ್ ಇದಲ್ಲ, ಅವನು ಹೇಗೆ ನಮ್ಮ ಕನ್ನಡವನ್ನು ಹೀಯಾಳಿಸಿ ಮಾತಾಡಿದ ನಂತರವೂ ಕೂಡ ಅವನು ಕ್ಷಮೆ ಕೇಳಿಗೂ ಕೂಡ ಒಂದು ಮನಸ್ಸನ್ನು ಮಾಡಲಿಲ್ಲಲ್ಲ. ಆಗ ಅದೇ ಟೈಮಲ್ಲಿ 2 ಘಟನೆ ನಡೀತು. ಒಂದು ಕಡೆ ಕಮಲ್ ಹಾಸನ್ ತಪ್ಪು ಮಾಡಿದ್ರು, ಮತ್ತೊಂದು ಕಡೆ ಅದೇ ಟೈಮಲ್ಲಿ ರೊಚ್ಚಿಗಿದ್ದ ಕನ್ನಡಿಗರು ಕಾಯ್ತಾ ಇದ್ರು, ನಮ್ಮ ಕನ್ನಡವನ್ನು ಇಡೀ ಪ್ರಪಂಚಕ್ಕೆ ಪಸರಿಸಬೇಕು, ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡಬೇಕು ಎನ್ನುವಂಥ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ರು. ಆವಾಗ 2 ಘಟನೆ ನಡೀತು. ಒಂದು ಕಮಲ್ ಹಾಸನ್ ಅವರು ಚೆನ್ನೈಯಲ್ಲಿ ತಪ್ಪು ಮಾಡಿದ್ರು, ಒಂದು ಅಹಮದಾಬಾದ್ನಲ್ಲಿ ಕೊಹ್ಲಿ ಕಪ್ಪನ್ನು ಗೆದ್ಕೊಂಡು ಬಂದು ಕೊಟ್ಟರು. ಇವೆಲ್ಲವೂ ಕೂಡ ನಿನ್ನೆ ಬಂದಿತ್ತು. ನಾನು ಕೂಡ 2008ರಲ್ಲಿ ಬೆಂಗಳೂರಿನಲ್ಲಿ IPL ಮ್ಯಾಚ್ ಓಪನಿಂಗ್ ಸೆರೆಮನಿ ಆಗುತ್ತಲ್ಲ, ಆವಾಗಲೂ ಕೂಡ ನಾನು RCB ಫ್ಯಾನ್ ಆಗಿ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾನು ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೆ. ಅದಾದ ನಂತರ 17 ವರ್ಷಗಳ ಕಾಲ ಮ್ಯಾಚ್ ನೋಡಿದ್ರು ಕೂಡ ನಿನ್ನೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು 2 ಥರ ಎಕ್ಸ್ಪೀರಿಯನ್ಸ್ ಆಯಿತು. ಓಕೆ, ಕೊಹ್ಲಿ 17 ವರ್ಷದಿಂದ ಕಾಯ್ತಾ ಇದ್ದಾರೆ, ಒಂದೇ ಟೀಮಲ್ಲಿ ಒಬ್ಬ ಪ್ರಪಂಚದ ಅತ್ಯಂತ ಅದ್ಭುತ ಆಟಗಾರ ಒಂದೇ ಟೀಮ್ನಲ್ಲಿ ಇರುವುದು ಕೂಡ ಅವನ ಡೆಡಿಕೇಶನ್. ಹಾಗಾಗಿ ಕಪ್ ಗೆಲ್ಲಬೇಕು ಎನ್ನುವುದು ಒಂದು ಮನಸ್ಸಲ್ಲಿದ್ದರೂ ಕೂಡ 4-5 ದಿನಗಳಿಂದ ಕನ್ನಡವನ್ನು ತೆಗೆದುಕೊಂಡಾಗ, ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಾಗ, ಇಲ್ಲ RCB ಗೆಲ್ಲಬೇಕು, ನಮ್ಮ ಕನ್ನಡ ಟೀಮ್ ಗೆಲ್ಲಬೇಕು, ಕನ್ನಡಿಗರು ಇದ್ದಾರೋ ಬೇರೆ ಪ್ರಶ್ನೆ, ಆದರೆ ನಮ್ಮ ಬೆಂಗಳೂರು ಟೀಮ್ ಗೆಲ್ಲಬೇಕು, ನಮ್ಮ ಈ ಸಲ ಕಪ್ ನಮ್ಮದೇ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೂ ಕೂಡ ಒಂಥರ ಹುಮ್ಮಸ್ಸಿತ್ತು ಮತ್ತು ನಾವು ಕೂಡ ರುಚಿಗೆದ್ದಿದ್ವಿ. ಹಾಗಾಗಿ ನಿನ್ನೆ ಮ್ಯಾಚನ್ನು ಪ್ರತಿ ಬಾಲನ್ನು ನೋಡಿದ್ವಿ, ಪ್ರತಿ ಬ್ಯಾಟಿಂಗನ್ನು ನೋಡಿದ್ವಿ, ಪ್ರತಿಯೊಬ್ಬ ಹೊಡೆಯುವ ರನ್ ನೋಡಿದ್ವಿ, ಪ್ರತಿ ಆ ಗ್ರೌಂಡಲ್ಲಿ ಏನೇನಾಗುತ್ತಲ್ಲ ಅವೆಲ್ಲವೂ ಕೂಡ ನೋಡ್ತಾ ಇದ್ವಿ. ಯಾವಾಗ ಮ್ಯಾಚ್ ಗೆತ್ತಲ್ಲ, ಆಗ ಪ್ರಪಂಚವೇ ಈ ಸಲ ಕಪ್ ನಮ್ಮದು ಅಂತು. ಇಲ್ಲೇ ತನಕ ಈ ಸಲ ಕಪ್ ನಮ್ಮದೇ ಅಂತಿದ್ವಿ. ಈ ಸಲ ಹೊಸ ವಾಕ್ಯ ಚೇಂಜ್ ಆಯಿತು. ಅಂದರೆ ಫೈನಲ್ ಪಂದ್ಯ ಗೆದ್ದ ನಂತರ ಈ ಸಲ ಕಪ್ ನಮ್ಮದು ಎನ್ನುವ ವರ್ಡ್ ಇದೆಯಲ್ಲ, ಅದು ಕನ್ನಡ ಭಾರತ ಅನೇಕ ವಿಶ್ವದ ಅತ್ಯಂತ ದೊಡ್ಡ ಕ್ರಿಕೆಟ್ ಆಟಗಾರರು, ABD ಇರ್ಬೋದು, ಕ್ರಿಸ್ ಗೇಲ್ ಇರ್ಬೋದು, ನಮ್ಮ ವಿರಾಟ್ ಕೊಹ್ಲಿ ಇರ್ಬೋದು, ರಜತ್ ಪಟಿದಾರ್ ಇರ್ಬೋದು, ಹೀಗೆ ಅನೇಕ ಪ್ರಪಂಚದ ಅನೇಕ ದೊಡ್ಡ ಸೆಲೆಬ್ರಿಟಿಗಳು ಕನ್ನಡದಲ್ಲಿ ಮಾತಾಡುವಾಗ ಇಡೀ ಕನ್ನಡ ಕುಣಿತು, ಕನ್ನಡದ ಜನರು ಕುಣಿದು ಬಿಟ್ರು. ಕನ್ನಡದ ಅಸ್ಮಿತೆ ಇಡೀ ಪ್ರಪಂಚದಾದ್ಯಂತ ಹರಡಿತು.
ಹೀಗಾಗಿ ನಾವು 4-5 ದಿನಗಳಿಂದ ಇಲ್ಲ RCB ಗೆಲ್ಲೇಬೇಕು, ನಮ್ಮ ಕನ್ನಡದ ಅಸ್ಮಿತೆ ಸಲುವಾಗಿ RCB ಗೆಲ್ಲೇಬೇಕು ಎನ್ನುವುದಕ್ಕಾಗಿ ನಾವು ಕಾದು ಕುಳಿತಿದ್ವಲ್ಲ. ಹಾಗಾಗಿ ನಿನ್ನೆ 2 ಘಟನೆ ನಡೀತು. ಒಂದು ನಮಗೆ ಕಪ್ ಗೆತ್ತು, ಎರಡನೇದಾಗಿ ಕಮಲ್ ಹಾಸನ್ ಮಾಡಿದ್ದು ತಪ್ಪು ಎನ್ನುವುದು ಕಮಲ್ ಹಾಸನ್ ಅವ್ರಿಗೂ ಅರಿವಾಯಿತು. ಯಾಕಂದರೆ ಕಪ್ ಗೆದ್ದ ನಂತರ ತಮಿಳುನಾಡಿನ ಮುಖ್ಯಮಂತ್ರಿಯಾದ ಸ್ಟಾಲಿನ್ ಅವರು ಕೂಡ ನಮ್ಮ RCBಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಮತ್ತು ವಿಶ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಕೂಡ RCB ಟೀಮ್ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರಿಗೆ ಬಂದ ನಂತರ ಮುಖ್ಯಮಂತ್ರಿಗಳನ್ನು ಮೀಟ್ ಆಗುತ್ತೆ. ಮುಖ್ಯಮಂತ್ರಿಗಳು ಅವರನ್ನು ಗೌರವಿಸ್ತಾರೆ. ಅದಾದ ನಂತರ ದೊಡ್ಡ ಸೆಲೆಬ್ರೇಷನ್ ಇದೆ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಭಾರತದ ಜನಸಂಖ್ಯೆ 150 ಕೋಟಿ ಇದೆ. 150 ಕೋಟಿ ಇದೆ. ನಿನ್ನೆ ಕೂಡ ಸುಮಾರು 67 ಕೋಟಿಯಷ್ಟು ಜನ ಲೈವನ್ನು ವೀಕ್ಷಣೆ ಮಾಡಿದ್ದಾರೆ. ಅಂದರೆ ನಮ್ಮ IPLನ ಬ್ರ್ಯಾಂಡ್ ಯಾವ ರೀತಿ ಜಗತ್ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ಯಾವುದೇ ಪೇಮೆಂಟ್ ಇಲ್ಲದೆ, ಏನೂ ಇಲ್ಲದೆ, ABD ವಿಲೆ ದಕ್ಷಿಣ ಆಫ್ರಿಕಾದಿಂದ ಬರ್ತಾರೆ, ವೆಸ್ಟ್ ಇಂಡೀಸ್ನಿಂದ ಕ್ರಿಸ್ ಗೇಲ್ ಬರ್ತಾರೆ, ಇಂಗ್ಲೆಂಡಿಂದ ಮಾಜಿ ಪ್ರಧಾನಮಂತ್ರಿ ಆದಂಥ ರಿಷಿ ಸುನಕ್ ಅವ್ರು ಬರ್ತಾರೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ IPL ಕೂಡ ಇಡೀ ಪ್ರಪಂಚದಂತೆ ಹೇಗೆ ಫುಟ್ಬಾಲ್ ನಂಬರ್ 1 ಇದೆಯಲ್ಲ, ಫುಟ್ಬಾಲ್ ಲೀಗ್ ನಂಬರ್ 1 ಇದೆಯಲ್ಲ, ಅದೇ ರೀತಿಯಲ್ಲಿ IPL ಕೂಡ ಪ್ರಪಂಚದ ನಂಬರ್ 1 ಲೀಗ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗಾಗಲೇ 4ನೇ ಲೀಗ್ ಆಗಿ ಮಾರ್ಪಟ್ಟಿದೆ. ಗಳಿಕೆಯಲ್ಲಿ, ಹೂಡಿಕೆಯಲ್ಲಿ ಮತ್ತು ಜನಪ್ರಿಯತೆಯಲ್ಲಿ 4ನೆಯ ಲೀಗ್ ಆಗಿ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಫುಟ್ಬಾಲ್ನಲ್ಲಿ ಒಬ್ಬ ಆಟಗಾರನಿಗೆ ಸಾವಿರ ಕೋಟಿ ಕೊಡ್ತಾರೆ. ಆದರೆ ನಮ್ಮ ರೂಲ್ಸ್ ಪ್ರಕಾರ ಅಷ್ಟು ಕೊಡುವಾಗಿಲ್ಲ. ಒಬ್ಬನಿಗೆ ಒಂದು ಟೀಮ್ನವರು 150 ಕೋಟಿನ 100 ಕೋಟಿಯನ್ನು ಅಷ್ಟೇ ಕೊಡಬಹುದು ಎನ್ನುವ ರೂಲ್ಸ್ ಇದ್ದ ಕಾರಣ ಅವರ ಪೇಮೆಂಟ್ ಕೂಡ 20 ರಿಂದ 30 ಕೋಟಿ ಅಷ್ಟೇ ಇದೆ. ಒಂದು ವೇಳೆ ನಮ್ಮ ಟೀಮಲ್ಲೂ ಕೂಡ, ನಮ್ಮ BCCI ಕೂಡ ಒಂದು ರೂಲ್ಸನ್ನು ಚೇಂಜ್ ಮಾಡಿ ಓಕೆ ನೀವು ಎಷ್ಟು ಹಣ ಬೇಕು ಕೊಡ್ಬೋದು ಅಂದರೆ ನಮ್ಮ ಆಟಗಾರರ ಪೇಮೆಂಟ್ ಕೂಡ 100, 150 ಕೋಟಿ, 200 ಕೋಟಿ ದಾಟುತ್ತೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ನಿನ್ನೆ ಕಮಲ್ ಹಾಸನ್ ಅವರಿಗೆ ಮತ್ತೊಂದು ಮುಖಭಂಗವಾಗಿದೆ. ಕೋರ್ಟ್ ಕೂಡ ಕಮಲ್ ಹಾಸನ್ ಅವರಿಗೆ ಮುಖಭಂಗ ಮಾಡಿತ್ತು. ಅದಾದ ನಂತರ ಕನ್ನಡದ ಟೀಮ್ RCB ಟೀಮ್ IPL ಫೈನಲ್ ಪಂದ್ಯವನ್ನು ಗೆಲ್ಲೋದ್ರ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಅಸ್ಮಿತೆಯನ್ನು ಸಾರೋದ್ರ ಮುಖಾಂತರ ಮತ್ತೊಮ್ಮೆ ಕಮಲ್ ಹಾಸನ್ ಅವರಿಗೆ ಮುಖಭಂಗ ಮಾಡಿದೆ ಮತ್ತು ಕನ್ನಡಿಗರು ಕುಣಿದು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.